ಹೇಗೆ ಧರ್ಮ ಒಂದೇ, ಅದು ಸನಾತನ ಧರ್ಮ, ಇನ್ಯಾವುದು ಧರ್ಮ ಅಲ್ಲ. ಅವೆಲ್ಲ ಗುಂಪು, ದುಷ್ಟರ ಗುಂಪುಗಳು ಅಷ್ಟೇ. ಈ ಧರ್ಮದಲ್ಲಿ ಯಾರಿಗೆ ಸರಿ ಬಂದಿಲ್ವೋ, ಕಾಣ್ತಾ ಇಲ್ವೋ, ಇಲ್ಲಿ ಏನು ನಿಯಮಗಳಿದೆ ಅದೆಲ್ಲ ಯಾರಿಗೆ ಸರಿ ಬರ್ತಾ ಇಲ್ವೋ ಅವರೆಲ್ಲ ಸೇರಿ ಒಂದು ಗುಂಪು ಮಾಡ್ಕೊಂತು. ಅವ್ರು ಯಾರೇ ಇರಲಿ ಆ ಗುಂಪಿನವರನ್ನು ಸರ್ವನಾಶ ಆಗ್ಬೇಕು ಅವರು. ಇದನ್ನು ನಾನು ಹೇಳ್ತಾ ಇದ್ದೀನಿ, ತಿಳಿತಾ? ಇವತ್ತೇನು ಬರ್ತಾ ಇದೆಯಲ್ಲ ಆ ಬಾನಿಗಳು, ಈ ಬಾನಿಗಳು, ಲೈಂಚರು, ಇನ್ಯಾರ ಯಾವ್ದಾವುದೋ ಗುಂಪುಗಳು, ಅವರು ಕ್ರಿಶ್ಚಿಯನ್ ಗುಂಪು ಇರ್ಬೋದು, ಮುಸ್ಲಿಂ ಗುಂಪು ಇರ್ಬೋದು, ಈ ಗುಂಪುಗಳನ್ನೆಲ್ಲ ಸರ್ವನಾಶ ಮಾಡಿ ನೀವೆಲ್ಲ ತಯಾರಾಗಿ, ಒಬ್ಬೊಬ್ಬರು ಕಟಕ ಇಟ್ಕೊಂಡು ತಯಾರಾಗಿ, ಏನು ತೊಂದರೆ ಇಲ್ಲ. ಈಗಿನ ವರ್ತಮಾನದಲ್ಲಿ ಏನೇನು ಆಯುಧ ಇದೆ ಅದನ್ನೇ ಹಿಡಿದು ತಯಾರಾಗಿ, ಏನು ಪ್ರಶ್ನೆನೇ ಬರಲ್ಲ. ಅಲ್ಲಿ ದುಷ್ಟರನ್ನ ದೂರ ಮಾಡ್ಲಿಕ್ಕೇನೆ, ದುಷ್ಟರನ್ನ ನಾಶ ಮಾಡ್ಲಿಕ್ಕೇನೆ ಹಿಂದೂ ಧರ್ಮ ಇರೋದು. ದುಷ್ಕೃತಂ ಹಿನೋತಿ ಇತಿ ಹಿಂದೂ ಧರ್ಮದ ಹಿಂದೂಗಳು ಅಂತಂದ್ರೆ ಈ ಥರ ದುಷ್ಟರನ್ನ ಯಾವುದೇ ಕರುಣೆ ಇಲ್ಲದೆ ಕೊಚ್ಚಿ ಹಾಕಿ, ಪ್ರಶ್ನೆ ಇಲ್ಲ. ಖಂಡಿತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮ್ಮ ಧರ್ಮಕ್ಕೆ ಸಂಕಟ ತರುವವರು, ಕಂಟಕರು. ನಮ್ಮ ದೇಶ ಧರ್ಮವನ್ನ ಗೌರವವಾಗಿ ಇರ್ಲಿಕ್ಕೆ ಬಿಡಲ್ಲ, ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ. ಇವರನ್ನ ಕಂಡಲ್ಲೇ ಕೊಚ್ಚಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಏನು ದಯೆ ಬೇಡ. ಹಿಂದಿನವರು ಮಹಾನ್ ನಾಯಕರುಗಳು ದಯೆ ಇಟ್ಟುಕೊಂಡು ಇವರನ್ನೆಲ್ಲ ಹಾಗೆ ಬಿಟ್ಬಿಟ್ರು. ನಾನು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಯಾಕಂದ್ರೆ ಸಾಗು ಬಹಳ ಆಗೋಯ್ತು, ಇದು ಅತಿ ಆಗೋಯ್ತು. ಅರ್ಥ ಆಯ್ತಾ? ಇದು ಮುಗಿದು ಹೋಗ್ಬಿಡ್ಬೇಕು. ಇನ್ನು ಪುನಃ ಮಹಾಭಾರತ ಆಗುವ ಅವಶ್ಯಕತೆ ಇಲ್ಲ. ತಿಳಿತಾ? ನಾನು ಕರೆ ಕೊಡ್ತಾ ಇದ್ದೀನಿ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ, ಸನಾತನ ಧರ್ಮದ ಸಮಾಜಕ್ಕೆ. ಕೊಚ್ಚಿ ಹಾಕಿ ಪುನಃ ಸಮರ್ಥರು ಬರಬೇಕು ಅಥವಾ ಶಿವಾಜಿ ಬಂದಿರಬೇಕು, ಅದು ಅವಶ್ಯಕತೆ ಇಲ್ಲ. ನಾವೇ ಪ್ರತಿಯೊಬ್ಬರು ಒಬ್ಬೊಬ್ಬರು ಶಿವಾಜಿಯಾಗಿ ಹೊರಗಡೆ ಬನ್ನಿ. ಇದು ನನ್ನ ಉದ್ದೇಶ ಇರೋದು. ಯಾಕಂದ್ರೆ ಇವರು ನಮ್ಮಷ್ಟಕ್ಕೆ ನಾವು ಸಾಧನೆ, ನಮ್ಮ ಭಕ್ತಿ ಪರಂಪರೆ, ಭಗವತ್ ಚಿಂತನೆ ಇದನ್ನು ನಾವು ಮಾಡ್ತಾ ಇದ್ದಾರೆ. ಇವರು ವಿನಾಕಾರಣ ಬರ್ತಾರಲ್ವಾ, ಇವರೇ ದೈತ್ಯರು, ಇವರೇ ದುಷ್ಟರು, ಇವರೇ ರಾಕ್ಷಸರು. ತಿಳಿತಾ? ಹಿಂದೆ ಋಷಿಮುನಿಗಳು ಹೋಮ ಹವನವನ್ನು ಮಾಡ್ತಾ ಇದ್ದಾಗ ಜಗತ್ ಕಲ್ಯಾಣಕ್ಕಾಗಿ ಮೂಳೆಗಳನ್ನು ತಂದು ಹಾಕೋದು, ಇನ್ಯಾವುದನ್ನು ಅಭದ್ರವನ್ನು ತಂದು ಹಾಕೋದು, ಅಡ್ಡಿ ಮಾಡೋದು ಮಾಡ್ತಾ ಇದ್ರಲ್ಲ. ಈ ದುಷ್ಟರು ಅವರೇನೆ, ಬೇರೆ ಯಾರು ಇಲ್ಲ, ಬೇರೆ ರೂಪದಲ್ಲಿ ಬಂದಿದ್ದಾರೆ. ಒಬ್ಬರನ್ನು ಬಿಡಬೇಡಿ. ಇಡೀ ಪ್ರಪಂಚದಲ್ಲಿ ಕರೆ ಕೊಡ್ತಾ ಇದ್ದೀನಿ, ಒಬ್ಬರು ಉಳಿಬಾರ್ದು. ಸನಾತನ ಧರ್ಮವೇ ಧರ್ಮ, ಇನ್ಯಾವುದು ಧರ್ಮವೇ ಅಲ್ಲ. ಈ ಗುಂಪುಗಳನ್ನು ಸರ್ವನಾಶ ಮಾಡಿ ಒಬ್ಬೊಬ್ಬರು ಸಾವಿರ ಜನರನ್ನು ಹೊಡೆದಾಕಿ, ಏನು ಪಾಪ ಬರಲ್ಲ. ತಿಳಿತಾ? ಇದು ವಾಸ್ತವ. ಈ ಥರ ಇರಬೇಕು ಹಿಂದೂಗಳು ಅಂದ್ರೆ ಅವರು. ನಾವು ಯಾವ ದುಷ್ಟಕರ್ಮವನ್ನು ಮಾಡ್ಲಿಕ್ಕೆ ಹೋಗಲ್ಲ, ಆದರೆ ದುಷ್ಟತ್ವವನ್ನು ಸಹಿಸಬೇಕು ಅಂತ ಕೂಡ ನಾವು ಎಲ್ಲೂ ಹೇಳಿಲ್ಲ. ಅವರಿಗೆ ಕ್ಷಮೆ ಇಲ್ಲ. ಯಾಕಂದ್ರೆ ನಮ್ಮ ದೇವತೆಗಳನ್ನು ನಾವು ಏನು ಪೂಜೆ ಮಾಡ್ತೀವಿ, ಪ್ರತಿಯೊಬ್ಬ ದೇವಿ ದೇವತೆಗಳ ಕೈಯಲ್ಲಿ ನೋಡಿ ಶಸ್ತ್ರಗಳು ಇದ್ದೇ ಇರುತ್ತವೆ. ಯಾಕಂದ್ರೆ ಇವರು ನಮ್ಮನ್ನ ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ವೇ? ವರ್ತಮಾನದಲ್ಲಿ ಆ ಥರ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಹಿಂದಿನ ಸಾಧು ಪುರುಷರು ಕೆಲವೆಲ್ಲ ದಯೆಯಿಂದ ಹೋಗ್ಲಿ ಬಿಡಿ ಅಂತ ಹೇಳಿದ್ರು. ಅದರ ಇದೇ ಅರ್ಥ ಏನಾಗ್ತಾ ಇದೆ ಈಗ? ಅದರ ಪರಿಣಾಮ ಏನಾಗ್ತಾ ಇದೆ? ಒಂದೊಂದು ದೇಶದಲ್ಲಿ ಸಾತ್ವಿಕರನ್ನು ಉಳಿಲಿಕ್ಕೆ ಬಿಡ್ತಾ ಇಲ್ಲ. ಇವರು ಮಾಡಿದ್ದೇ ಮಾಟ ಆಗೋಯ್ತಲ್ಲ. ಎಲ್ಲಿವರೆಗೆ ಇದು ಸಹನೆ? ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತ ಹೇಳಿದಾನೆ, ನಾನು ಆಗಾಗ ಬರ್ತಾ ಇದ್ದೀನಿ. ಏನಕ್ಕೆ? ಧರ್ಮ ರಕ್ಷಣೆಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ. ದುಷ್ಕೃತವನ್ನ ವಿನಾಶ ಮಾಡಲಿಕ್ಕೆ ನಾನು ಬರ್ತಾ ಇರೋದು ಸ್ಪಷ್ಟವಾಗಿ ಭಗವಂತ ಹೇಳ್ದ. ಇನ್ನೊಂದು ಕಡೆಗೆ ಏನು ಹೇಳ್ದ? ಪರಿತ್ರಾಣಾಯ ಸಾಧೂನಾಂ. ಸಾಧು ಸಜ್ಜನರು ಅಂದ್ರೆ ಕೇವಲ ತಪಸ್ಸು ಹಿಮಾಲಯದಲ್ಲಿರುವ ಮಾತ್ರ ಸಜ್ಜನರಲ್ಲ, ಏನು ಸಾತ್ವಿಕ ಭಾವನೆ ಉಳ್ಳವರಿರ್ತಾರೆ ಅವರು ಕೂಡ ಸಾಧುಗಳೇ. ಅವರನ್ನು ರಕ್ಷಣೆ ಮಾಡಲಿಕ್ಕೆ, ಅವರ ಸಂಸಾರವನ್ನು ರಕ್ಷಣೆ ಮಾಡಲಿಕ್ಕೆ, ಈ ಸಂಕಟದಿಂದ ಪಾರು ಮಾಡಲಿಕ್ಕೆ ಭಗವಂತನ ಅವತಾರ. ಆ ಭಗವಂತನೇ ಹೇಳಿದ್ದು, ನಾನು ಸಾಧು ರೂಪದಲ್ಲೂ ಕೂಡ ಬರ್ತೀನಿ. ನನ್ನ ವಿಭೂತಿ ಅದೊಂದು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅವನೇ ನಾನು, ಅಲ್ಲೇ ನಾನಿದ್ದೀನಿ. ನಾನೇನು ಆಜ್ಞೆ ಮಾಡ್ತಾ ಇದ್ದೀನಿ, ಕರೆ ಕೊಡ್ತಾ ಇದ್ದೀನಿ, ಅದನ್ನು ನೀವು ಪಾಲನೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾರಾಯಣ ನಾರಾಯಣ ನಾರಾಯಣ. ಸಹನಾವೋದೋ ಸಹನೋ ಭುನಕ್ತೋ ಸಹ ವೀರ್ಯಂಕರ ಭಾವೈ
ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.